ಪಾಪ. ಪಾಂಡುರಂಗ ಗಂಡುಗಲಿ. ಅಯ್ಯೋ, ನನ್ನ ಹೆಸರಿಗೆ ಲಂಗ ತೋರ್ಸಿದ ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು? ಅದ್ ಏನು ಅಂತ ಹೇಳಿ. ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ನನ್ನ ಹೆಂಡತಿ ಮೆಟ್ಲು ಇಳಿದು ನನಗೆ ದರ್ಶನ ಕೊಡ್ತಾರೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಅಯ್ಯೋ, ಅವಳು ಆಗ್ಲೇ ಭಾಷಣ ಮಾಡೋದಕ್ಕೆ ಅಂತ ಸ್ಲಮ್ ಕಡೆ ಹೋಗಿದ್ದಾಯ್ತು. ಹೋಗಿ ಬಿಟ್ರ? ಮತ್ತೆ ನಾನು ಮಾತಾಡ್ಬೇಕು ಅಂದಿದ್ದಕ್ಕೆ ಹಬಿ ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರಿ, ಹೋಗ್ಬೇಕಾದ್ರೆ ಮುಖ ತೋರ್ಸ್ಬಿಟ್ಟು ಹೋಗ್ತೀನಿ ಅಂದ್ರು. ಅಲ್ಲ ಕಣು, ನೀನು ಕಣ್ಣು ಮುಚ್ಕೊಂಡು ಜಾಜಿ 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 ಅಂತ ಧ್ಯಾನ ಮಾಡ್ತಾ ಇದ್ಲೆ, ಅವಳು ಹೋಗೋದು ನಿನಗೆ ಹೇಗೋ ಗೊತ್ತಾಗುತ್ತೆ? ಮಾತೋಶ್ರೀ ರಂಗಮ್ನವ್ರೆ, ನನ್ನ ಜೀವನ ಪೂರ್ತಿ ಕಾಯೋದೇ ಆಗೋಯ್ತಲ್ಲ. ಮಗನೇ, ಯೋಚನೆ ಮಾಡ್ಬೇಡ ಕಣು, ನಿನ್ನ ಸಮಸ್ಯೆಗೆ ಪರಿಹಾರ ನಾನ್ ಕೊಡ್ತೀನಿ. ಅತ್ತವ್ರೆ, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇಂಥ ಪುಸ್ತಕಗಳು ಮನೇಲಿದ್ರೆ ಧೂಳು ಹಿಡಿದು ಜಿರ್ರೆಗಳ ಪಾಲಾಗತ್ತೆ. ಅದ್ರ ಬದಲು ಇಂಥ ಪುಸ್ತಕಗಳಿದ್ರೆ ನನಗೆ ಕೊಡಿ, ಇದನ್ನ ನಾನು ತೂಕಕ್ಕೆ ಹಾಕಿ ಮಸಾಲೆ ದೋಸೆ ತಿಂತೀನಿ. ಅಯ್ಯೋ, ನಿಮ್ಮ ಯೋಗ್ಯತೆ ಇಷ್ಟೇ ಹೋಯ್ತು. ಮನೆ ನಿಲ್ಲೋದನ್ನ ಮಾಲ್ಕೊಳ್ಳೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು. ಅಳಿಯಂದಿಲೆ, ಇದು ತೂಕಕ್ಕೆ ಹಾಕೋ ಪುಸ್ತಕ ಅಲ್ಲ, ನಮ್ಮ ಗಂಡುಗಲಿ ವಂಶದ ಪುರಾಣ ಗ್ರಂಥ. ಇದರ ಬಗ್ಗೆ ನಿಮಗೆ ಗಂಧಗಾಳಿ ಏನು ಗೊತ್ತು? ಛೇ, ನಿಮ್ ಮುಖ ನೋಡೋದಕ್ಕೂ ನನ್ಗೆ ಅಸಹ್ಯವಾಗುತ್ತೆ. ಹಾಗಾಗಿ ಮನೇಲಿ ನಿನಗೆ ಬೆಲೆನೇ ಇಲ್ಲಲ್ಲ? ದುಡ್ಕೊಂಡು ಬನ್ನಿ, ಚೆನ್ನಾಗಿ ಬೆಲೆ ಕೊಡ್ತೀನಿ. ನಮ್ಗೆ ಆಗ್ದಿರೋ ಕೆಲಸನೇ ಹೇಳ್ತಾರಪ್ಪ. ಛೇ ಲೇ ಮಗನೇ, ಬಾಲ ಇಲ್ಲಿ. ಏನ್ ಮಾತೋಶ್ರೀ ರಂಗಮ್ಮ? ನಮ್ಮ ಮಾತೋಶ್ರೀ ರಂಗಮ್ಮನ ಮುಖದಲ್ಲಿ ಮುಗಿಲ್ನಾಗೆ ಮೂಡಿದೆ ಅಂದ್ರೆ ಪರಿಹಾರ ಸಿಕ್ತು ಅಂತಾನೆ ಅರ್ಥ. ಮಗನೇ, ಮನ್ಮಥನ ವ್ರತ ಮಾಡು, ಮನ್ಮಥನ ಒಲಿಸ್ಕೋ, ನಿನ್ ಹೆಂಡತಿ ಪ್ರೀತಿ ನಿನಗೆ ಸಿಗುತ್ತೆ. ಪ್ರೀತಿ ಮಾಡೋದಕ್ಕೆ ನನ್ನ ಹೆಂಡತಿನೇ ಒಪ್ಪಲ್ಲ ಅಂದ್ಮೇಲೆ ಈ ಮನ್ಮಥ ತಾನೇ ಏನು ಮಾಡ್ತಾನೆ? ಯಾರ ಮಾತು ಕೇಳ್ದಿದ್ದ ಜಾಜ್ ಅವರು ಈ ಮನ್ಮಥನ ಮಾತು ಕೇಳ್ತಾರ? ಮನ್ಮಥನ ಸಾಮಾನ್ಯ ಅಂತ ತಿಳ್ಕೋಬೇಡ ಕಣೋ. ಮನ್ಮಥ ತನ್ನ ಬಾಣವನ್ನ ನಿನ್ನ ಹೆಂಡತಿ ಮೇಲೆ ಪ್ರಯೋಗ ಮಾಡಿದ್ದೆ ಆದರೆ ಅವಳಿಗೆ ಪ್ರೀತಿ ಉಕ್ಕಿ ಬಂದು ನೀನ್ ಎಲ್ಲಿದ್ಲು ಓಡೋಡಿ ಬಂದು ನೀನೇ ನನ್ನ ಗಂಡ, ಬಲು ಗಂಡ, ಬಹದ್ದೂರ್ ಗಂಡ, ಕಿಲಾಡಿ ಗಂಡ, ಸಿಡಿಮಿಡಿ ಗುಂಡ ಅಂತ ಬಾಚಿ ಅಪ್ಪಿ ಪ್ರೀತಿಸ್ತಾಳೆ. ಅಷ್ಟೆಲ್ಲ ನೀನು ಸುಸ್ತಾಗವರೆಗೂ ನಿನ್ನ ಪ್ರೀತಿ ಮಾಡ್ತಾಳೆ. ಅಯ್ಯೋ, ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ಪಾಂಡ್ರಂಗ ಆಶ್ಚರ್ಯ ಆಗ್ತಾ ಇದೆ. ಮದುವೆ ಆದ ಸಮಯದಲ್ಲಿ ಈ ಪುಸ್ತಕ ತೆಗ್ದಿದ್ರೆ ಮನೆ ತುಂಬಾ ಚಿರ್ರೋ ಪುರ್ರೋ ಪುಯ್ಯೋ ಪುಸ್ತಕ ಅಂತ ಹೇಳಿ ಮೊಮ್ಮಗಳು ಓಡಾಡ್ಕೊಂಡಿರೋ. ಮೊದಲು ಮನ್ಮಥ ಬಾಣ ಪ್ರಯೋಗ ಮಾಡೋದಕ್ಕೆ ಕಾಡಿಸ್ತಾನೆ, ಪೀಡಿಸ್ತಾನೆ, ಸತಾಯಿಸ್ತಾನೆ. ನೀನು ಮಾತ್ರ ಎದೆಗುಂದ ಬೇಡ. 6 ವರ್ಷದಿಂದ ನನ್ನ ಹೆಂಡತಿ ಬೆಡ್ರೂಮ್ಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ದಾರೆ. ಒಂದು ದಿನನಾದ್ರೂ ಗೂಳಿ ತರ ನುಗ್ಗಿದ್ದೀನೇನ್ರಿ? ನಮಗೂ ಮಾನ ಮರ್ಯಾದೆ ಎಲ್ಲ ಇದೆ. ಈ ಮನ್ಮಥ ಯಾವ ಲೆಕ್ಕ? ಅವನ ಕೈಯಲ್ಲೇ ಬಾಣ ಬುಡ್ಸ್ಬಿಡ್ತೀನಿ. ಮನ್ಮಥನ್ನ ಒಲಿಸ್ಕೋ, ನಿನ್ ಹೆಂಡತಿ ಪ್ರೀತಿ ಪಡ್ಕೋ. ಓಂ ಮನ್ಮಥಾಯ ನಮಃ, ಓಂ ಮದನಾಯ ನಮಃ, ಓಂ ಮಾರಾಯ ನಮಃ, ಓಂ ಪ್ರದ್ಯುಮ್ನಾಯ ನಮಃ. ಕೊಡೆ ಅತ್ತೆ, ಈ ತಂದ್ರೆ ನಿಮ್ಗೆಲ್ಲ ನಮ್ಮ ಯಜಮಾನ್ರಿಗೆ. ಅಲ್ಲಿ ಅವನು ಧ್ಯಾನ ಮಾಡ್ತಾ ಕೂತಿರೋದು ಕಾಣಿಸ್ತಾ ಇಲ್ವೇನೆ? ಯಾರನ್ನ ಕುರಿತು ಧ್ಯಾನ ಮಾಡ್ತಿದಾರತ್ತೆ? ಮನ್ಮಥನ ಕುರಿತು ಧ್ಯಾನ ಮಾಡ್ತಾ ಇದ್ದಾನೆ. ನೋಡ್ತಾ ಇರು, ಮನ್ಮಥ ಬಂದೇ ಬಲ್ತಾನೆ, ಜಾಜಿಗೆ ಬಾಣ ಪ್ರಯೋಗ ಮಾಡೇ ಮಾಡ್ತಾನೆ. 1 ವರ್ಷದೊಳಗೆ ಈ ಮನೆಯಲ್ಲಿ ಒಂದು ಮಗು ಅಳುವಿನ ಶಬ್ದ ಕೇಳಿಸುತ್ತೆ. ನೋಡ್ತಾ ಇರು. ಮನ್ಮಥ ಬಂದು ಜಾಜಕನ ಮೇಲೆ ಬಾಣ ಪ್ರಯೋಗ ಮಾಡ್ತಾರ. ಅದೇ ಬಾಣ ಪ್ರಯೋಗ ನನ್ನ ಮೇಲೆ ಮಾಡಿದ್ರೆ? ಮನ್ಮಥ ದರ್ಶನ ಕೊಡು, ಮದನ ದರ್ಶನ ಕೊಡು, ಮಾರ ದರ್ಶನ ಕೊಡು, ಪ್ರದ್ಯುಮ್ನ ದರ್ಶನ ಕೊಡು, ಪಂಚತರ ದರ್ಶನ ಕೊಡು. ಮನ್ಮಥ ಎಲ್ಲಿದ್ದೀಯ ಕಾಮಣ್ಣ? ಪಾಂಡುರಂಗ, ಏನಯ್ಯ ನಿನ್ನ ಸಮಸ್ಯೆ? ಬಂದೇ ಬಿಟ್ಯ ನನ್ನ ತಂದೆ. ಅದೇ ಬಾಣ, ಅದೇ ಹೂ, ಅದೇ ಮುಗುಳ್ನಗೆ ಬಾಣನ ಎತ್ಕೊಂಡು ಬಂದೇ ಬಿಟ್ಯ ತಂದೆ. ಈ ಪ್ರಪಂಚನ ಆಡಿಸೋದಕ್ಕೆ ನನಗೆ ಈ ಒಂದು ಬಾಣ ಸಾಕು. ನೀನು ಜಾಣ ಅಂತ ನನಗೆ ಗೊತ್ತು. ನಿನಗೆ ನಿನ್ನ ಹೆಂಡತಿಯ ಪ್ರೀತಿ ಬೇಕು, ಹೌದ್ ತಾನೆ? ಮನ್ಮಥ, ಅದಕ್ಕೇನಪ್ಪ ನಿಮ್ಮನ್ನ ದೇವರು ಅನ್ನೋದು?
ನಾನು ಏನು ಹೇಳ್ದೆ ಇದ್ರು ನನ್ನ ಮನಸ್ಸಿನಲ್ಲಿ ಇರೋದನ್ನ ಎಲ್ಲ ಹೇಳ್ಬಿಟ್ಟೆ ಅಲ್ಲಪ್ಪ. ಪಾಪ, ಮದುವೆಯಾಗಿ 6 ವರ್ಷ ಆಯಿತು. ಹೆಂಡತಿಯ ಪ್ರೀತಿ ಸಿಗದೆ ಸಣ್ಣಗಾಗ್ಬಿಟ್ಟಿದೀಯ. ಮರುಭೂಮಿಯಲ್ಲಿ ಬಿದ್ದ ಮೀನಾಗಿದೀಯ. ಮದುವೆಯಾದ ನಿನಗೆ ಈ ಸ್ಥಿತಿ ಬರಬಾರ್ದಾಗಿತ್ತು. ನೋಡು, ಬರೋಕ್ ಬಂದ್ಬಿಟ್ಟಿದೀಯಾ, ಟೈಮ್ ವೇಸ್ಟ್ ಮಾಡಬೇಡ. ಏನಾದ್ರೂ ಮಾಡಿ ನನ್ಗೆ ಸಹಾಯ ಮಾಡು. ಕೇಳಿದ ತಕ್ಷಣ ವರ ಕೊಡೋದು ಹಳೆ ಕಾಲಕ್ಕೆ ಮುಗಿದೋಯ್ತು. ಈಗ ಒಂದು ಆಟ ಆಡೋಣ, ಜೂಟಾಟ. ನಾನು ಹೀಗೆ ಓಡ್ತೀನಿ, ನೀನು ಹಿಂದೆ ಬಂದು ನನಗೆ ಹಿಡಿಬೇಕು. ನೀನು ನನ್ನ ಹಿಡಿದಿದ್ದೇ ಆದರೆ ನಾನು ನಿನಗೆ ವರ ಕೊಡ್ತೀನಿ. ಮತ್ತೆ ತಡ, ಓಡು. ಓಡ್ತೀನಿ. ರಾಧಾ, ನನ್ನ ಪ್ರೀತಿ ರಾಧಾ, ಎಲ್ಲೋಟದ ನೀನು? ನನ್ನ ಚಿನ್ನ, ನನ್ನ ರನ್ನ, ಮುದ್ದು ರಾಧಾ, ವೀಸಾ ತರೋದ. ಏನಪ್ಪ ನಿನ್ನ ಸಮಸ್ಯೆ? ರಾಧಾ ನನ್ನ ಲವ್ವರು. ಈಗ ಏನಾದ್ಲು? ನನ್ನ ಕೈಗೊಡ್ಡಿ ಅವನ ಜೊತೆ ನೋಡು, ಅಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿದ್ದಾನಲ್ಲ, ಅವನೇ ನಿನ್ನ ರಾಧಾನ ಹಾರಿಸ್ಕೊಂಡು ಹೋಗಿರೋದು. ಹಿಂದುಗಡೆಯಿಂದ ಹೋಗಿ ಹಿಡ್ಕೋ, ಬಿಡ್ಬೇಡ. ಸಿಗ್ಬಿಟ್ಟ ಕೊಡ ನನ್ನ ರಾಧನ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಬಿಡಲ್ಲ. ರಾಧಾ, ವೀಸಾ ತರೋದ. ಏ ಪಾಂಡುರಂಗ, ಬಿಡಿಸಯ್ಯ ನನ್ನ. ಮತ್ತ ಈ ಹುಚ್ಚಿನಿಂದ ನೀ ತಪ್ಪಿಸ್ಕೊಳ್ಬೇಕಾ? ನಿನ್ನ ರಾಧೆ ಹೂವಿನ ಮಾರ್ಕೆಟ್ ಅಲ್ಲಿ ಇದ್ದಾಳೆ ಅಂತ ಹೇಳು. ನೋಡಯ್ಯ, ನಿನ್ನ ರಾಧೆ ಹೂವಿನ ಮಾರ್ಕೆಟ್ ಹತ್ರ ಇದ್ದಾಳೆ. ಅಲ್ಲಿ ಹೋಗಿ ರಾಧಾ ಅಂತ 3 ಸತಿ ಕೂಗು, ತಾನಾಗೆ ಬರ್ತಾಳೆ. ಅಬ್ಬಾ ಪಾಂಡುರಂಗ, ಮೆಚ್ಚಿದೆ ಕಣಯ್ಯ ನಿನ್ನ ಆಟನ. ನಿನ್ನ ಹೆಂಡತಿ ಪ್ರೀತಿ ನಿನಗೆ ಸಿಗೋ ತರ ಮಾಡ್ತೀನಿ. ನಡಿ ಮನೆಗೆ. ನನ್ನ ಹೆಂಡತಿ ಜಾಜಿ ಜಂಬಲ್ದಿನ್ನಿ ಅಂತ ಅಲ್ಲಿ ಫೋನಲ್ಲಿ ಮಾತಾಡ್ತಿದಾರಲ್ಲ, ಅವ್ರೆ ಅಲ್ಲಿ ನೋಡ. ಓಹೋ, ಅಬ್ಬಬ್ಬಬ್ಬಾ. ಮನ್ಮತ, ಪ್ರಪಂಚದಲ್ಲಿರೋ ಎಲ್ಲಾ ಹುಡುಗಿಯರನ್ನು ನೋಡೋ ಚಟ ನಿನಗೆ. ಅವರು ನನ್ನ ಹೆಂಡತಿ, ಹಾಗೆಲ್ಲ ನೋಡಬೇಡ. ಈ ಒಂದು ಬಾಣ ಸಾಕು. ಎಲ್ಲಾದ್ರೂ ತಾಕ್ಲಿ, ಹೇಗಾದ್ರೂ ತಾಕ್ಲಿ. ಪ್ರೀತಿ ತಾನಾಗೆ ಹುಟ್ಟುತ್ತೆ, ಉಕ್ಕಿ ಹರಿಯುತ್ತೆ, ನಿನ್ನ ಕಡೆ ಓಡೋಡಿ ಬರುತ್ತೆ. ಓಂ ರತಿ ಶ್ರೀ ನಮಃ. ಮನ್ಮತ, ನೀನು ಬಿಟ್ಟ ಬಾಣ ಯಾರಿಗೋ ಬಿತ್ತಲ್ಲ. ಆ ಸುಂದರಿ ಅಡ್ಡ ಬಂದ್ಲು, ಅವಳಿಗೆ ತಾಕ್ತು. ಈಗ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಶುರು ಆಗುತ್ತೆ. ಅದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೋಗು, ಮೊದ್ಲ ಬಾಣ ಕಿತ್ಕೊಂಬ. ಏನು ಯಜಮಾನ್ರೆ, ಚೀ ಕಳ್ಳ. ಇವತ್ತು ನನ್ನ ಕಣ್ಣಿಗೆ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅಡುಗೆ ಮನೆಗೆ ಬರ್ತೀರಾ? ತಗೊಳ್ಳೆಯ ನಿನ್ನ ಬಾಣನ. ಛೇ 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 ಛೇ, ಎಂಥ ಕೆಲಸ ಆಗೋಯ್ತು. ಈ ಬಾಣದ ಒಂದು ತುದಿ ಅವಳ ಬೆನ್ನಲ್ಲಿ ಇನ್ನೂ ಹಾಗೇ ಇದೆ. ಇನ್ನು 2 ತಿಂಗಳು ನಿನ್ನ ಹೆಸರ ಮೇಲೆ ಯಾವ ಬಾಣನು ಪ್ರಯೋಗ ಮಾಡಕ್ ಆಗೋದೇ ಇಲ್ಲ. ಒಂದು ಕೆಲಸ ಮಾಡು, ಮತ್ತೆ ನೀನು ಧ್ಯಾನಸ್ಥನಾಗು. ನಾನು ಹೋಗಿ ಹೊಸ ಬಾಣ ತಗೊಂಡ್ಬರ್ತೀನಿ. ಓಂ ಮನ್ಮತಾಯ ನಮಃ, ಓಂ ಮದನಾಯ ನಮಃ, ಓಂ ಮಾರಾಯ ನಮಃ, ಓಂ ಮನ್ಮತಾಯ ನಮಃ, ಓಂ ಮಾರಾಯ ನಮಃ, ಓಂ ಪ್ರದ್ಯುಮ್ನಾಯ ಪಾಂಡುರಂಗ. ಅಪ್ಪ ಮನ್ಮತ, ನೀ ಇಲ್ಲಿವರೆಗೆ ಲಕ್ಷಾಂತರ ಜನರಿಗೆ ಬಾಣ ಬಿಟ್ಟಿದ್ಯಾ. ನೆಟ್ ಗುರಿ ಇಟ್ಟು ಬಾಣ ಪ್ರಯೋಗ ಮಾಡಕ್ಕೆ ಬರಲ್ವಾ ನಿಂಗೆ? ಈಗ ಚಂಪನಿಗೆ ಬಾಣ ಬಿಟ್ಟಾಯ್ತು. ಹೋಗು, ಅವಳಲ್ಲಿ ಏನಾದರೂ ಬದಲಾವಣೆಗಳಾಗಿದೆ ಅಂತ ಹೋಗು, ನೋಡು, ಹೋಗು ಹೋಗು. ಈ ಗುಲಾಬಿಯೋ ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ. ಈ ಹೂವಿನಂದ ಪ್ರಿಯತಮ, ನಿನಗಾಗಿ ತಂದೆ ಪ್ರಿಯತಮ. ಏ ಚಂಪಾ, ಈ ಗುಲಾಬಿ ಯಾಲಿಗೆ? ಇನ್ಯಾಗತ್ತೆ, ನಮ್ಮ ಯಜಮಾನ್ರಿಗೆ. ಅಲ್ಲ, ರೂಮ್ಗೆನೋ ಕೇಳಿಸ್ತು. ಏನ್ ನಡೀತಾ ಇದೆ ಈ ಮನೆಯಲ್ಲಿ ಅಂತ? ಎಲ್ಲ ಸರಿಯಾಗಿ ನಡೀತಾ ಇದೆ, ನೀನೊಬ್ನೇ ಸೊಟ್ಟೆಗೆ ನಡೀತಾ ಇರೋದು. ಅದಲ್ಲ, ಅದೇನೋ ಪ್ರಿಯತಮ, ಗುಲಾಬಿ, ನಮ್ಮ ಯಜಮಾನ್ರು ಅದೇನು ಅಂತ ಕೇಳಿದ್ದು. ಏನು ಅಂದ್ರೆ, ನಾನು ಈ ಹೂವನ್ನ ನಮ್ಮ ಯಜಮಾನ್ರಿಗೆ ಕೊಡ್ತೀನಿ ಅಂತ.
ಜಾಜತ್ಗೆ ಗುಲಾಬಿ ಹೆಸರಲ್ಲಿ ದೊಡ್ಡ ಲಾಭ ನಡೀತದೆ, ಬನ್ನಿಪ್ಪ ಇಲ್ಲಿ. ಜಾಜತ್ಗೆ ಏನು ಶೂಟಿಂಗ್ ಏನಾಯ್ತು? ಇಷ್ಟೆಲ್ಲ ಆದ್ಮೇಲೆ ವೈಯರಿ ಶೂಟಿಂಗ್ ಏನಾಯ್ತು ಅಂತ ಕೇಳ್ತಾ ಇದ್ರಲ್ಲ ಜಾಜತ್ಗೆ, ಎಲ್ಲ ಆದ್ಮೇಲೆ ಕರಿತೀನಿ, ಆಮೇಲೆ ಬನ್ನಿ ಆಯ್ತಾ? ವಿಟ್ಲ ಆರ್ ಯು ಮ್ಯಾಡ್? ನಾನೆಲ್ಲ ಮಾಡಿ ಈ ಚಂಪಾ ಕೈಯಲ್ಲಿರೋ ಗುಲಾಬಿನ ನಮ್ ಬಾವು ಕೊಡ್ತಾಳಂತೆ. ಚಂಪಾ, ನೀನ್ ಯಾವ್ದೇ ಕಾರಣಕ್ಕೂ ಈ ಗುಲಾಬಿನ ನನ್ನ ಹಬಿಗೆ ಕೊಡೋ ಹಾಗಿಲ್ಲ. ಮತ್ತೇನು ಕಾಲಿಫ್ಲವರ್ ಕೊಡ್ಬೇಕಾ? ಬೇಕಿದ್ರೆ ಗುಲಾಬಿ ಬೇಡ ಅಂತ ಅವರೇ ಹೇಳಿ. ಹಬಿ ಹಬಿ ಕಮ್ ಹಿಯರ್. ಏನ್ರಿ ಅದು ವಟ ವಟ? ರಾಜ ಮುದ್ದು ರಾಜ. ಹಬಿ, ಯಾವ್ದೇ ಕಾರಣಕ್ಕೂ ಆ ಗುಲಾಬಿನ ತಗೋಬೇಡಿ. ನೀವ್ ತಗೊಳ್ಳಿಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಏನೇ ಮಾಡ್ತೀಯಾ? ಚಾಚಿ ಅವ್ರ ಕಿವಿನ ಹಿಂಡ್ತೀನಿ. ಜಾಜತ್ಗೆ ತುಂಬಾ ಗಟ್ಟಿಯಾಗಿ ಇಟ್ಕೊಂಡಿದ್ದಾಳೆ, ಬಿಡ್ಸಕ್ ಆಗ್ತಾ ಇಲ್ಲ. ಹೀಗೆ ಆದ್ರೆ ನಿಮ್ ಕಿವಿ ಇವ್ರ ಕೈಗೆ ಬಂದ್ಬಿಡುತ್ತಷ್ಟೇ. ಆಮೇಲೆ ನೀವು ಒಂಟಿ ಕಿವಿ ಆಗ್ಬಿಡ್ತೀರಾ, ನಿಮ್ ಸೈಜಿನ ಕಿವಿ ಎಲ್ಲೂ ಸಿಗೋದಿಲ್ಲ. ಈ ಸೈಜಿನ ಕಿವಿ ಸಿಗಬೇಕು ಅಂತಂದ್ರೆ ಊರಲ್ಲಿರೋ ಕತ್ತೆಗಳನ್ನೆಲ್ಲ ಹುಡುಕಬೇಕು. ಹಬಿ, ಗುಲಾಬಿನ ತಗೊಳ್ಳಿ. ನಿಜವಾಗ್ಲೂ ತಗೊಂಡ್ಬಿಡ್ಲಾ? ತಗೊಳ್ಳಿ ಹಬಿ. ತಗೊಂಡೇ ಬಿಡ್ತೀನಿ. ಅಯ್ಯೋ, ನಾನೇ ಹೇಳ್ತಾ ಇದೀನಲ್ಲ, ತಗೊಳ್ಳಿ ಹಬಿ. ತಗೊಂಡ ಇದೇ ಖುಷಿಗೆ ಒಂದೆರಡು ಸ್ಟೆಪ್ ಹಾಕ್ತೀರಾ? ಕುಣಿಬೇಕು ಅಂತಿದ್ದಾಳೆ. ಹಾಳಾಗೋಗ್ಲಿ, 2 ಸ್ಟೆಪ್ ತಾನೆ, ಹಾಕ್ಬಿಡಿ. ಕುಣ್ದ ಬಿಡ್ಲಾ? ಜಾಜತ್ಗೆ ನಾ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಬಾವನ್ನ ನೀವು ರೂಮ್ ಒಳಗೆ ಸೇರಿಸ್ತಿಲ್ಲ ಅಲ್ವಾ, ಅದಕ್ಕೆ ಅವ್ರ ಗಮನ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಹೋಗ್ತಾ ಇದೆ. ಅಲ್ಲ, ಈ ಚಂಪಾ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾಳೆ ಅಂತ? ಭಾವ ಮನ್ಮತ್ತನ್ ಧ್ಯಾನ ಮಾಡ್ತಾ ಇದ್ದಾರಲ್ಲ, ಅದ್ರ ಎಫೆಕ್ಟೇ ಇದು. ನೀವೇನಾದ್ರು ಚಂಪನ್ನ ತಡಿಲಿಲ್ಲ ಅಂತಂದ್ರೆ ಚಂಪಾ ಮತ್ತೆ ನಮ್ ಭಾವ ಇವತ್ತು ನಾಳೆ ಸಂಸಾರ ಮಾಡ್ತಾರೆ, ನೀವೇ ಮುಂದೆ ನಿಂತು ರೇಷನ್ ಕಾರ್ಡ್ ಮಾಡಿಸ್ಕೊಡ್ತೀರಾ. ಮೈ ಗಾಡ್, ಈಗ ನಾನು ಏನ್ ಮಾಡ್ಲಿ? ಒಂದ್ ಕೆಲಸ ಮಾಡಿ, ನಮ್ ಭಾವನ ರೂಮಲ್ಲೇ ಮಲ್ಕೊಳಕ್ ಬಿಡಿ. ವಿಟ್ಲ, ಆರ್ ಯು ಮ್ಯಾಡ್? ಎಷ್ಟು ವರ್ಷಗಳಿಂದ ನಾನು ನೀತಿ ನಿಯಮನ ಪಾಲಿಸ್ಕೊಂಡ್ ಬಂದಿದ್ದೀನಿ. ಈಗ ನೀನ್ ಹೇಳಿದೆ ಅಂತ ಅದನ್ನೆಲ್ಲ ಗಾಳಿ ತೂರಕ್ಕಾಗತ್ತಾ? ನೋ ಅಡ್ಮಿಷನ್ ಬೋರ್ಡ್ನ ತೆಗೆದು ಹಾಕಕ್ಕಾಗತ್ತಾ? ಹಾಗಲ್ಲ ಜಾಜತ್ಗೆ, ನಾ ಹೇಳಿದ್ದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಬಾವನ್ನ ಯಾವ್ದೋ ಮೂಲೆಗೆ ಮಲ್ಕೊಳಕ್ ಬಿಡಿ, ನೀವು ಮಹಾರಾಣಿ ತರ ಮಂಚದ ಮೇಲೆ ಮಲ್ಕೊಳ್ಳಿ. ಇಲ್ಲ ಅಂತಂದ್ರೆ ಬಾವ ಮೆಟ್ಲು ಪಕ್ಕ ಮಲ್ಕೋತಾರೆ, ಅಡ್ಗೆ ಮನೆಯಿಂದ ಚಂಪಾ ಬರ್ತಾಳೆ, ರಾತ್ರಿ ಅವರಿಬ್ರು ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗೂ ನಿಂಗು ಡಿಂಗು ಡಾಂಗು ಡಿಂಗು ಡೈಲಿ ಸಿಂಗು ಸಾಂಗು ಸಿಂಗು ಅಂತ ಹಾಡ್ತಾರೆ. ವಿಟ್ಲ, ಯು ಕ್ಯಾನ್ ಗೋ ನೌ. ಓಕೆ, ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಹಬಿ ಹಬಿ ಕಮ್ ಹಿಯರ್. ನನಗ್ ಗೊತ್ತಿತ್ತು ರೀ, ನೀವು ಕರ್ದೇ ಕರಿತೀರಂತ, ಅದಕ್ಕೆ ನಾನು ರೆಡಿಯಾಗಿದ್ದೆ. ಶಾಪ ಕೂಡ ಆಸಿಲ್ಲ. ಸ್ವಲ್ಪ ಜರ್ಕೊಳ್ಳಿ, ಬೆಡ್ ಆಗಿದೆ ಅಂತ ನಾನು ನೋಡೇ ಬಿಡ್ತೀನಿ. ಹಬ್ಬಿ, ನಾನ್ ನಿಮ್ಮನ್ನ ಕರೆದಿದ್ದು ರೂಮ್ ನಲ್ಲಿ ಇರಿ ಅಂತ, ಬೆಡ್ ಮೇಲೆ ಮಲ್ಗಕ್ಕಲ್ಲ. ಏ, ಗಂಡ ಹೆಂಡತಿ ಇಬ್ರು ಒಂದೇ ಮಂಚದ ಮೇಲೆ ಒಟ್ಟೊಟ್ಟಿಗೆ ಮಲ್ಗ್ಬೇಕು. ಇದು ಮಂಚಕ್ಕೂ ಗೊತ್ತು, ನಿಮ್ ಗೊತ್ತಿಲ್ಲ ಅಂದ್ರೆ ಹೇಗ್ರಿ? ಸದ್ಯ ಕೆಳಗಡೆ ಮಲ್ಕೊಳ್ಳಿ, ಗ್ರಾಜುಯಲ್ ಆಗಿ ಬದಲಾವಣೆ ಮಾಡೋಣ. ಮೆಟ್ಲಿಗಿಂತ ಇದೇ ವಾಸಿ, ನೋಡ್ತಾ ಮಲ್ಗಬಹುದು. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಹಬಿ, ವಾಟ್ ಇಸ್ ದಿಸ್? ಲವ್ ಸಾಂಗ್ ರೀ. ಅಂತ ಸಾಂಗ್ ಎಲ್ಲ ಇಲ್ಲಿ ಹಾಡ್ಬೇಡಿ, ಬಿತ್ಕೊಟ್. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭಾನ. ಅಮ್ಮಮ್ಮ. ಹಬಿ, ಇನ್ನೊಂದು ಪದ ಏನಾದ್ರೂ ನಿಮ್ ಬಾಯಿಂದ ಆಚೆ ಬಂತು ಅಂದ್ರೆ ನಿಮ್ಮನ್ನ ಆಚೆ ಬಿಸಾಕ್ಬೇಕಾಗುತ್ತೆ. ಹಬಿ, ಮಾತು ಹೊರಗೆ ಬಂದಿಲ್ಲ ರೀ, ಒಳಗೆ ಇದೆ. ಗುನುಗ್ಲು ಬೇಡಿ, ತೆಪ್ಪಗ್ ಬಿತ್ಕೊಳ್ಳಿ. ಇಷ್ಟೊತ್ನಲ್ಲ ಯಾರು? ಗಂಡ ಹೆಂಡತಿ ರೂಮ್ ನಲ್ಲಿ ಇರ್ಬೇಕಾದ್ರೆ ಬಂದು ಬಾಗ್ಲು ಬಡಿತಿಯಲ್ಲ, ಯಾವ ಸೀಮೆ ಹೇಳ ನೀನು? ನಾನು ಬಯಲ್ ಸೀಮೆ ಅವಳು. ನಮ್ಮ ಯಜಮಾನ್ರು ಸ್ವಲ್ಪ ಹೊರಗೆ ಕಳ್ಸಿ. ಯಾವ್ದೇ ಕಾರಣಕ್ಕೂ ನನ್ನ ಹಬಿನ ಹೊರಗ್ ಕಳ್ಸೋದಕ್ಕಾಗಲ್ಲ, ಅವರು ನನ್ನವ್ರು. ಅದ್ ಹೇಗ್ರಿ ಅವ್ರು ನಿಮ್ಮವ್ರು ಆಗ್ತಾರೆ? ಒಂದ್ ದಿವಸನಾದ್ರೂ ಅವ್ರ ಜೊತೆ ಸಂಸಾರ ಮಾಡಿದೀರಾ ಅಥವಾ ರೂಮ್ ನಲ್ಲಿ ಹಾಕಿರೋ ನೋಟಿಫಿಕೇಶನ್ ಬೋರ್ಡ್ ತೆಗ್ದಿದ್ದೀರಾ? ಸುಮ್ನೆ ಅವ್ರನ್ನ ಹೊರ ಕಳ್ಸಿ, ನಾನು ಅವ್ರಿಗೆ ಕೆನೆ ಕಾಫಿ ಮಾಡ್ಕೊಡ್ಬೇಕು. ಚಂಪಾ, ಕರೀತಿದ್ದೇನೆ. ಹಬಿ, ಬಾಯಿ ಮುಚ್ಕೊಂಡು ತೆಪ್ಪಗ್ ಬಿತ್ಕೊಳ್ಳಿ. ಏನು ಯಜಮಾನ್ರೆ, ನೀವ್ ಇಲ್ಲೇ ಇರ್ತೀರೋ ಅಥವಾ ಅಲ್ಲಿಗೆ ಬರ್ತೀರೋ? ಎಲ್ಲಿಗಿಂತ ಅಲ್ಲೇ ವಾಸಿ. ನೋಡಿದ್ರಾ, ಸುಮ್ನೆ ಅವ್ರನ್ನ ನನ್ ಜೊತೆ ಕಳ್ಸ್ಕೊಡಿ, ಇಲ್ಲಾಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನೇ ಮಾಡ್ತೀಯಾ? ಹಬಿ, ಮೊದಲು ತೊಲಗ್ರಿ. ಹೊಟ್ಟೆ ಗಂಡು ಬಲಿ ವಂಶದ ಕಟ್ಟ ಕಡೆಯ ತುಂಡು ನಾನು. ನಮ್ಮ ಮನೇಲಿ ನಾನೇ ಫುಟ್ಬಾಲ್ ಆಗ್ಬಿಟ್ಟಿದ್ದೀನಿ. ಅಯ್ಯೋ ನಡಿಯೇ. ಕಾಲಲ್ಲೂ 10 ಬೆರಳಿದೆ. ಒಟ್ಟು 20 ಬೆರಳಲ್ವಾ? ನಾನ್ ಲೆಕ್ಕ ಹಾಕಿಲ್ಲಪ್ಪ.
ಏನು ಯಜಮಾನ್ರೆ ನೀವು ಒಂದೊಂದ್ ಬೆರಳನ್ನು ಮುರ್ದು ತಿನ್ಬೇಕು ಅನಿಸ್ತಾ ಇದೆ. ಅನುಮತಿ ಕೊಡ್ತೀರಾ? ಕೈನ ಕೊಡ್ತೀನಿ, ಎಷ್ಟೊತ್ತು ಬೇಕಾದ್ರೂ ಹಿಡ್ಕೊ, ಆದ್ರೆ ಕೈ ಬೆರಳನ್ನ ಮುರಿದು ಮಾತ್ರ ತಿನ್ಬೇಡ. ಮತ್ ಏನ್ ತಿನ್ನೋದು? ಫ್ರಿಜ್ ಅಲ್ಲಿ ಹಣ್ಣು ಹಂಪಲ್ ಇರ್ಬೇಕು, ತಿನ್ನೋಣ ಬಾ. ಜಜಕ್ಕೆ ಇದು ಹೀಗೆ ತಾರಕಕ್ಕೆ ಹೋದ್ರೆ ಚಂಪಾ ನಿಮ್ ಜಾಗಕ್ಕೆ ಬರೋದು ಗ್ಯಾರಂಟಿ. ಆಮೇಲೆ ನಾವು ಚಂಪಾತ್ಗೆ ಅಂತ ಕರಿಬೇಕಾಗತ್ತೆ. ನಮ್ಗೆ ಯಾವ್ದ್ರಿ ಇದು ಕರ್ಮ? ಮನೆ ಕೆಲಸದೋಳ್ನ ಹೊತ್ತಿಗೆ ಅಂತ ಕರಿಯೋದು. ವಿಟ್ಲ ಡೋಂಟ್ ಟಾಕ್ ರಬಿಶ್. ನೆನ್ನೆ ಆ ಚಂಪು ನನ್ನ ರೂಮಿಗೆ ಬಂದು ನನ್ನ ಕೈ ತಿರ್ಚಿ ಹಬಿನ ಎಳ್ಕೊಂಡು ಹೋಗ್ಬಿಟ್ಲು. ಜಜಕ್ಕೆ ಇದು ಆ ಮನ್ಮಥನ ಎಫೆಕ್ಟೇ. ನನ್ನ ಕೈಗೆ ಆ ಮನ್ಮಥ ಸಿಗ್ಲಿ, ಸರಿಯಾಗಿ ಬುದ್ಧಿ ಹೇಳ್ತೀನಿ. ನಿಮ್ ಕೈಗೆ ಸಿಕ್ಬಿಡ್ತಾರ ಅವರು. ನಿಮಗ್ ಬುದ್ಧಿ ಕಲಿಸ್ಬೇಕು ಅಂತಾನೆ ಅವ್ರು ಮನ್ಮಥನ ಕರ್ಸಿರೋದು. ಈಗ ನಾನು ಏನೋ ಮಾಡ್ಲಿ? ನೋಡಿ ಜಾಜತ್ಗೆ, ನೀವು ಭಾವನ ನಿಮ್ ಜೊತೆನೆ ಇಟ್ಕೊಳ್ಳಿ. ಇಲ್ವಾ ಚಂಪಾ ಮನೆ ಬೀಗನ ಸೊಂಟದಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಮನೆಯಿಂದ ಆಚೆ ಹಾಕ್ತಾರೆ. ನೋ ಯಾವುದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಹೇಗಾದ್ರೂ ಮಾಡಿ ಹಬಿನ ಹತ್ರ ಇಟ್ಕೋತೀನಿ. ಅದು ಹಬಿ ಡಿಯರ್, ಏನ್ ಹುಡುಕ್ತಾ ಇದ್ದೀರಾ? ಲೆಕ್ಕದಲ್ಲಿ ಮಿಸ್ ಆಗಿರೋ ₹1. ಇಷ್ಟು ವರ್ಷದಿಂದ ನಾನು ₹1 ಹುಡ್ತಿದ್ದೀನಿ ಅಂತ ನಿಮ್ಗೆ ಇವತ್ತು ಗೊತ್ತಾಯ್ತಲ್ಲ, ಅದೇ ನನ್ನ ಪುಣ್ಯ. ಹಬಿ, ಈ ಜ್ಯೂಸ್ ಕುಡಿರಿ. ಈ ಜ್ಯೂಸ್ ಕುಡಿದ್ರೆ ಲೆಕ್ಕದಲ್ಲಿ ಮಿಸ್ ಆಗಿರೋ ₹1 ಈಸಿಯಾಗಿ ಸಿಕ್ಬಿಡುತ್ತೆ. ಏನು ಯಜಮಾನ್ರೆ, ನೀವೇನಾದ್ರೂ ಆ ಜ್ಯೂಸ್ ಕುಡಿದ್ರೆ ನಿಮಗ್ ನೆಗಡಿ ಕೆಮ್ಮು ಆಗಿ ನಿಮೋನಿಯಾ ಆಗಿ ಅದು ಟೈಫಾಯ್ಡ್ ತಿರುಗಿ ನೀವು ಗೊಟ್ಟೆ ಗೋವಿಂದ ಆಗ್ಬಿಡ್ತೀರಾ. ಏನೇ ಹೇಳ್ತಾ ಇದೀಯಾ? ಯಾವುದೇ ಕಾರಣಕ್ಕೂ ಆ ಜ್ಯೂಸ್ ನ ಕುಡಿಯಕ್ ಹೋಗ್ಬೇಡಿ, ಅದ್ರಲ್ಲಿ ಮೋಸ ಇದೆ. ಎಂತದೂ ಇಲ್ಲ, ಬೇಕಾದ್ರೆ ನಾನ್ ಕುಡ್ ತೋರ್ಸ್ಲಾ? ನೀವೇನ್ರಿ ಕುಡಿದ್ ತೋರ್ಸೋದು? ಬೇಕಾದ್ರೆ ನೀವೇ ಕುಡ್ಕೊಳ್ಳಿ. ಏನು ಯಜಮಾನ್ರೆ, ಬಿಸಿ ಬಿಸಿ ತಿಳಿ ರಸಂ ಕುಡಿರಿ, ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು. ತಿಳಿ ಸರ್ ಕೊಟ್ಟಿದ್ದಾಯ್ತು ತಾನೆ? ಜಾಗ ಖಾಲಿ ಮಾಡೋ. ನಾವ್ ಯಜಮಾನ್ರೆ ನನ್ನನ್ ಮಾತ್ರ ಪ್ರೀತಿ ಮಾಡೋದು ಗೊತ್ತಾ? ಸಾಕು ಸುಮ್ನೆ ರೇ, ಇವ್ರು ನನ್ ಯಜಮಾನ್ರು. ಇಟ್ಕೊಳ್ರಿ, ನಾನೇ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಅನ್ಭವಿಸ್ತಾರ ಕಾಣ್ತಾ ಇದ್ವೇನೋ? ಯಾವತ್ತಾದ್ರೂ ಒಂದು ದಿನ ನಮ್ಮ ಯಜಮಾನ್ರೆ ನಾ ಗಂಡನ್ ತರ ನೋಡ್ಕೊಂಡಿದ್ದೀರೇನ್ರಿ? ಇದೇ ಕಡೆ ಇನ್ನೊಂದು ಸತಿ ನನ್ ದಾರಿ ಗಡ್ಡ ಬಂದ್ ಬಾಯ್ ಬಿಟ್ರೆ ನಿಮ್ ಹಲ್ಗಳನ್ನೆಲ್ಲ ಮುರಿದು ಶೋಕೇಸಲ್ಲಿ ಜೋಡಿಸ್ಬಿಡ್ತೀನಿ. ಚಂಪಾ, ಯಾಕೆ ಇಷ್ಟೊಂದು ರೋಚಿಗೆ ಬಿಟ್ಟಿದ್ಯಾ? ಯಾಕೋ ಗೊತ್ತಿಲ್ಲ ಯಜಮಾನ್ರೆ, ನೀವ್ ನನ್ ಜೊತೆಗಿದ್ರೆ ನಂಗೇನೋ ಒಂಥರ ಆಗುತ್ತೆ. ಏನೋ ಒಂಥರ, ಆಮೇಲೆ ಏನೋ 2 ಥರ. ಅದು 3 ಥರ ಆಗೋದ್ರೆ ತುಂಬಾ ಕಷ್ಟ ಆಗತ್ತೆ. ನಂಗೆ ಸ್ವಲ್ಪ ಕೆಲಸ ಇದೆ, ಜಾಗ ಖಾಲಿ ಮಾಡ್ತೀಯಾ? ಕಳ್ಳ ಮನ್ಮಥ, ಏನಪ್ಪ ನಿನ್ನ ಲೀಲೆ? 2 ಕಡೆಗಳಲ್ಲಿ ನನ್ನ ತೊಗ್ಲಾಕ್ಸ್ಬಿಟ್ಟಿದ್ಯಲ್ಲಪ್ಪ ಮನ್ಮಥ. ಪಾಂಡುರಂಗ, ಹೇಗಿದೆ ಈ ಮನ್ಮಥ ಬಾಣದ ರುಚಿ? ನಾನು ಹೇಳಿದ್ದು ಜಾಜಿಯವ್ರ ಮೇಲೆ ಬಾಣ ಪ್ರಯೋಗ ಮಾಡು ಅಂತ. ನೀನು ಚಂಪಂಗ ಬಾಣ ತಗ್ಲಿಸಿ ಅವಳು ನನ್ನ ಹಿಂದೆ ಬೀಳುವಾಗ ಮಾಡಿದ್ಯಲ್ಲ, ಇದು ಸರಿನಾ? ಅದಕ್ಕೆ ಒಂದು ಕಾರಣ ಇದೆ. ಬಾಣದ ಚೂರು ಚಂಪನ ಬೆನ್ನಲ್ಲಿ ಇನ್ನೂ ಹಾಗೆ ಉಳ್ಕೊಂಡಿದೆ. ಅದು ಅವಳಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ನೀನು ಹೋಗಿ ಆ ಚೂರನ್ನು ತಗೊಂಬಾ. ಚಂಪಾನ ಪ್ರೀತಿ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಮನೇನ ಉಳಿಸ್ಬೇಕು ಅಂತಿದ್ಯೋ ಹಾಳು ಮಾಡ್ಬೇಕು ಅಂತಿದ್ಯೋ? ನಾನು ಹೋಗಿ ಚಂಪನ ಬೆನ್ನ ಸವರಿದ್ರೆ ನನ್ನ ಹೆಂಡತಿ ಜಾಜಿಯವ್ರು ನನ್ನ ಸುಮ್ನೆ ಬಿಡ್ತಾರ? ಅದು ಹಾಳಾಗಿ ಹೋಗ್ಲಿ, ನೋಡಿ ಜನ ಸುಮ್ನೆ ಇರ್ತಾರೇನೆ. ಸಮಯ ಬಂದಾಗ ಕಾಲು ಹಿಡಿಬೇಕು, ಬೆನ್ನು ಸವರ್ಬೇಕು. ನೀನು ಹೋಗಿ ತಗೊಂಬಾ. ಈ ಹೊಸ ಬಾಣನ ಜಾಜಿ ಮೇಲ್ ಪ್ರಯೋಗ ಮಾಡ್ತೀನಿ. ಪ್ರಯತ್ನ ಪಡ್ತೀನಿ, ನೀನ್ ಇಲ್ಲೇ ಇರೋ. ನಾನು ಮತ್ತೆ ಧ್ಯಾನ ಮಾಡಿ ನಿನ್ನ ಕರ್ಸ್ಕೊಳ್ಳೋ ವ್ಯವಧಾನ ನನಗಿಲ್ಲ. ಇಷ್ಟಾಗಿದೆ. ಓ ಮೈ ಗಾಡ್, ನೀನ್ ಹೇಳ್ತಾ ಇರೋದೆಲ್ಲ ನಿಜನಾ? ಮನ್ಮಥ ಬಿಟ್ಟ ಬಾಣದ ಚೂರು ಚಂಪನ್ ಬೆನ್ನಲ್ಲಿ ಇನ್ನೂ ಹಾಗೆ ಉಳ್ಕೊಂಡಿದ್ಯಾ? ಅದಕ್ಕೆ ಜಜಕ್ಕೆ ಚಂಪಂಗೆ ನಮ್ ಭಾವ ಅಂದ್ರೆ ಅಷ್ಟು ಲೋ. ಅಲ್ಲಿ ನೋಡಿ. ಏನೋ ಯಜಮಾನ್ರೆ, ಇವತ್ತಿನವರೆಗೂ ನೀವು ನನ್ ಬೆನ್ನೆ ಮುಟ್ಟಿರ್ಲಿಲ್ಲ, ಅಂತದ್ರಲ್ಲಿ ಇವತ್ತು ಬೆನ್ ಸವರ್ತಾ ಇದೀರಲ್ಲ, ನಿಮ್ಗೆ ನನ್ ಕಂಡ್ರೆ ಅಷ್ಟೊಂದು ಇಷ್ಟನಾ? ಹೌದು ಕಣೆ, ಬೆನ್ನು ತುಂಬಾ ಚೆನ್ನಾಗಿದೆ. ಬಾಬಾ, ನಮ್ಮ ಜಾಜಕ್ಕೆ ಬಂದಿದ್ದಾರೆ. ಇಂಥ ಟೈಮಲ್ಲಿ ಯಾಕೆ ಬರಕ್ ಹೋದ್ರಿ? ನಾನು ಚಂಪನ ಹತ್ರ ಸ್ವಲ್ಪ ಮಾತಾಡೋಕಿದೆ, ಕರ್ಕೊಂಡು ಹೋಗಿ. ಹಬಿ, ನಾನ್ ನಿಮ್ ಜೊತೆ ಈಗ್ಲೇ ಮಾತಾಡ್ಬೇಕು, ಬನ್ನಿ ನನ್ ಜೊತೆ. ಅಯ್ಯೋ ಮನ್ಮಥ, ಆ ಬಾಣದ ಚೂರ್ ತೆಗಿಯೋದಕ್ಕೆ ಇವರೆಲ್ಲ ತೊಂದ್ರೆ ಕೊಡ್ತಾ ಇದಾರಲ್ಲಪ್ಪ. ಏ ಪಾಂಡುರಂಗ, ಬೇಗ ಚೂರ್ ಕಿತ್ಕೊಡಯ್ಯ. ಜಾಜಿ ಮೇಲೆ ಈ ಹೊಸ ಬಾಣದ ಪ್ರಯೋಗ ಮಾಡ್ತೀನಿ. ಮನ್ಮಥನ್ನೇ ಬುಕ್ ಮಾಡ್ಕೊಂಡು ಇಷ್ಟೊಂದೆಲ್ಲ ಸಾಹಸ ಮಾಡ್ತಾ ಇದೀರಾ? ಯಾವ ಮನ್ಮಥ, ನಾನ್ ನಮ್ಮ ಯಜಮಾನ್ರನ್ನ ಎಷ್ಟು ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿದ್ಯಾ ನಿನಗೆ? ಬಾಣ ಬಿಡೋದು ಅಲ್ದೆ ಅದ್ರ ಚೂರ್ನ ನನ್ ಬೆನ್ನಲ್ಲೇ ಬಿಟ್ಟು ಅರ್ಧಂಬರ್ಧ ಪ್ರೀತಿನ ಕೆರಳಿಸ್ತ್ಯಾ? ಮಾಡ್ತೀನಿ ಇರು ನಿಂಗೆ.
ಪಂಡ್ರಂಗ ಪಂಡ್ರಂಗ ಏನ್ ನಿನ್ ಕತೆ? ಅಯ್ಯೋ. सरसके बारो सरसरने सरसके बारो सरसरने सादे श्रृंगार रसदार सवि सवि प्रिय सगने सरस के बारे सरसरने सरस के बारे सरसरने सवि श्रृंगार रसधार सवि सवि प्रिय सखिए सरसके बारो सरसरने सरस के बारे सरसरने सरसरने सर ಚಾಚಿ ಅಕ್ಕ ಏನಾಯ್ತು? ಚಾಚಿ ಅಕ್ಕ ಏನಾಯ್ತು? ಅಂದ್ರೆ ಇಷ್ಟೋ ತನಕ ನಾನು ಕಂಡಿದ್ ಕನ್ಸ. ಹೇಗಾದ್ರೂ ಮಾಡಿ ನಮ್ಮ ಯಜಮಾನ್ರ ವ್ರತ ಭಂಗ ಮಾಡ್ಲೇಬೇಕು. ಓಂ ಮನ್ಮತಾಯ ನಮಃ, ಓಂ ಮದನಾಯ ನಮಃ, ಓಂ ಮಾರಾಯ ನಮಃ, ಓಂ ಪ್ರದ್ಯುಮ್ನಾಯ ನಮಃ, ಓಂ ಮನ್ಮತಾಯ ನಮಃ, ಓಂ ಮದನಾಯ ನಮಃ. ನಾನ್ಸೆನ್ಸ್. ಯಾಕ್ರಿ ಏನ್ರಿ ಆಯ್ತು? ನಿಮ್ಮ ಫೋಟೋನೇ ಇಟ್ಟು ಧ್ಯಾನ ಮಾಡ್ತಾ ಇದ್ದೆ. ಯಾಕ್ರಿ ನನ್ನ ಧ್ಯಾನಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಾ? ಬೆಕ್ಕು ಕಣ್ ಮುಚ್ಕೊಂಡ್ ಹಾಲ್ ಕುಡಿಯುತ್ತಂತೆ. ನಿಮ್ ಫೋಟೋ ಪಕ್ಕದಲ್ಲಿ ಯಾರ್ ಫೋಟೋ ಇಟ್ಟಿದೀರ ಅಂತ ಸ್ವಲ್ಪ ನೋಡ್ರಿ. ಯಾರ್ ಫೋಟೋ? ಯಾರು ಯಾರು ಈ ಫೋಟೋನ ಬದಲಾಯಿಸಿದ್ದು? ನಾನೇ ಬದಲಾಯಿಸಿದ್ದು. ಯಾಕೆ ಯಾಕೆ ಬದಲಾಯಿಸಿದ್ದು? ಮನ್ಮಥನ ಹೋಲಿಸ್ಕೊಂಡು ಏನ್ ಮಾಡ್ಬೇಕು ಅಂತಿದ್ದೀರಾ? ಮನ್ಮಥ ಬಾಣ ಪ್ರಯೋಗ ಮಾಡಿದ್ರೆ ಜಾಜ್ ಅವ್ರು ನನಗೆ ಒಲಿತಾರಂತೆ. ಅದಕ್ಕೆ ಮನ್ಮಥನ ಬಾ 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 ಅಂತ ಧ್ಯಾನ ಮಾಡ್ತಿದ್ದೆ. ಅದು ಹಾಗಾಗ್ಬಾರ್ದು ಅಂತಾನೆ ಹೀಗ್ ಮಾಡಿದ್ದು.